ಪ್ರೀತಿಗೆ ಬೆಲೆ ಕೊಡುತ್ತಾರೆ, ಇನ್ನು ಕೆಲವರು ಪ್ರೀತಿಗೆ ಬೆಲೆ ಕಟ್ಟುತ್ತಾರೆ. ಸಿಂಧು, ಅಹಂಕಾರದಿಂದ ಪ್ರೀತಿಸುವವರು ತಮ್ಮ ಶ್ರೀಮಂತಿಕೆ ಮೂಲಕ ಖರ್ಚು ಮಾಡ್ತಾರೆ. ಆದರೆ ಆ ಗುಂಪಿನಲ್ಲಿ ಸೇರದೆ ನಾನು ಹೃದಯದಿಂದ ಪ್ರೀತಿಸ್ತಾರೆ ಎಂಬ ಸ್ಪೆಷಲ್ ಗ್ರೂಪ್ನಲ್ಲಿದ್ದೇನೆ. ಈಗಲಾದರೂ ನನ್ನ ನಂಬ್ತೀಯಾ? ನನ್ನ ಮನಸ್ಸನ್ನು ಕಲಿಸಿಗೊಳಿಸಿದ ಅಂತ ದೇವಸ್ಥಾನದಲ್ಲಿರುವ ಗಂಟೆಗೆ ನಿನ್ನ ತಲೆಯನ್ನು ಹೊಡೆದುಕೊಂಡು ನನ್ನ ಪ್ರೀತಿಯನ್ನು ನಿರೂಪಿಸಿದೆ. ಅಷ್ಟೇ ಅಲ್ಲ, ನನ್ನ ಮನಸ್ಸನ್ನು ಗೆದ್ದಿರುವೆ. ಹೌದು, ಇದೇನು ನಿಜ ಅಂತ ನಂಬಬಹುದೇ? ಸಿಂಧು, ಹುಚ್ಚನಂತೆ ಹಚ್ಚಿಕೊಂಡಿರುವೆ ನಾನಿನ್ನ. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯೆ ಅನುಮಾನ ಅಪನಂಬಿಕೆ ಆಸ್ಪದಕ್ಕೆ ಎಡೆ ಮಾಡಬಹುದು ಬೇಡ. ಋಷಿ, ನಿನ್ನ ಹತ್ತಿರ ಖರ್ಚಿದೆಯಾ? ಅಂದರೆ ನಿನ್ನ ದೃಷ್ಟಿಯಲ್ಲಿ ನ್ಯೂ ಸ್ಟೈಲ್ ಯಾವುದು? ನನ್ನ ದೃಷ್ಟಿಯಲ್ಲಿ ಏನು ಅಂದರೆ, ಹಾ ಋಷಿ, ನಿನ್ನ ಕಡೆ ಖರ್ಚಿದೆಯಾ? ಹಾ, ಇದೆ. ಸರಿ, ಹಾಗಾದ್ರೆ ಅದನ್ನು ತೆಗೆದುಕೊಂಡು ಇದಕ್ಕೆ ಕಟ್ಟಿ. ಸರಿಯಾಗಿ ಕಟ್ಟಿ. ಕಟ್ಟಿದೆ. ನೋಡು, ಈಗ ನೀನು ನನ್ನ ಕೈಗಳನ್ನು ಹಿಡಿದುಕೊಂಡು ಹಿಂದೆ ನೋಡದೆ ನನ್ನ ಜೊತೆಯಲ್ಲಿ 7 ಹೆಜ್ಜೆಗಳನ್ನು ಇಡಬೇಕು. ಓಕೆ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ, ಇದು ಜನ್ಮಗಳ ಸಂಬಂಧ, ಇದು ಜನ್ಮಗಳ ಅನುಬಂಧ. ಸಪ್ತಪದಿ ಇದು ಸಪ್ತಪದಿ, ರಿಸಿ, ಈಗ ನೋಡೋದಕ್ಕೆ ನಾನು ಹೇಗೆ ಕಾಣ್ತಾ ಇದ್ದೀನಿ? ತುಂಬಾ ಅಂದವಾಗಿ ಕಾಣ್ತಾ ಇದೆಯಾ? ಹೌದಾ? ನಾನು ನಿಮ್ಮ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಾ? ಎಷ್ಟೊಂದು ನಾಟಿಯಾಗಿರುವೆಯಾ? ನೋಡಿ, ಇನ್ನು ಮುಂದೆ ನಾವು ಇಬ್ಬರು ಯಾರ ಕಣ್ಣಿಗೆ ಕಾಣದ ಹಾಗೆ ಸಪ್ತಪದಿಯನ್ನು ತಿಳಿದು ಸಾಧಾರಣ ವಿವಾಹವನ್ನು ಆಗಿಬಿಟ್ಟಿದ್ದೇವೆ. ಇನ್ನು ಹಿರಿಯರ ಮಾತನ್ನು ತಿರಕರಿಸಿ ನಾವು ಕಣ್ಣು ತಪ್ಪಿಸಿ ಅಡ್ಡಾಡೋ ಹಾಗಿಲ್ಲ. ಹಿರಿಯರ ಮಾತನ್ನು ಮುಂದುವರಿಸುವುದೇ ನಮ್ಮ ನಿರ್ಧಾರ. ಚಂದ್ರು, ನಾನು ಕೂಡ ತುಂಬಾ ಯೋಚನೆ ಮಾಡಿ ಒಂದು ಒಳ್ಳೆ ವಿಚಾರಕ್ಕೆ ಆದಷ್ಟು ಬೇಗ ನಿಮ್ಮ ಅಣ್ಣನನ್ನ ಭೇಟಿಯಾಗಿ ನಮ್ಮಿಬ್ಬರ ಮದುವೆ ವಿಷಯ ಪ್ರಸ್ತಾಪ ಮಾಡೋಣ. ದಯವಿಸಿ ನನ್ನ ಅಣ್ಣನ ಆಸೆಗೆ ಯಾವುದೇ ರೀತಿ ಅಡ್ಡಿ ಬರುವುದಿಲ್ಲ. ಯಾಕಂದ್ರೆ ನನ್ನ ಆಸೆ ಈಡೇರ್ತಾರೆಂಬ ನಂಬಿಕೆ ನನ್ನಲ್ಲಿದೆ. ಆದರೆ ನೀವು ಮಾತ್ರ ನಿಮ್ಮ ತಂದೆಯೊಡನೆ ಮಾತನಾಡೋದು ಒಳ್ಳೆಯದು. ನಮ್ಮ ಡ್ಯಾಡಿ ಕೂಡ ನನ್ನ ಪರ್ಸನಲ್ ವಿಷಯದಲ್ಲಿ ಯಾವತ್ತೂ ತಿಕ್ಕರ್ಸಲ್ಲ. ಹೌದಾ? ಹಾಗಾದ್ರೆ ನಿಮ್ಮ ತಂದೆ ಕೂಡ ನಿಮ್ಮನ್ನು ಒಪ್ಪಿಕೊಳ್ಳುತ್ತಾರೆ. ಈಗ ಮದುವೆ ಸಿದ್ಧತೆ ಮಾಡೋಕು ಅಷ್ಟೇ ತಾನೇ? ಹೌದು. ಓಕೆ, ಸರಿ. ಹಾಗಾದ್ರೆ ಈ ಸಂತೋಷದ ಸಮಯದಲ್ಲಿ ನಾವು ಇಬ್ಬರು ಯಾಕೆ ಆನಂದದಿಂದ ಹಕ್ಕಿ ಪಕ್ಷಿಗಳಂತೆ ನಡೆಯಬಾರದು?
ಕಿಡಿಗೆ ಉಸಿರಾಡಿದೆ ಸಿಹಿದ ಕುಡಿದಾಡಿದೆ ಈ ಬಾರ ನನ್ನ ದೈವಕ್ಕೆ ಸಿಹಿದ ಕುಡಿದಾಡಿದೆ ಈ ಬಾರ ನನ್ನ ದೈವಕ್ಕೆ अच्छा मामा, I love you, I love you, I love you. अब तो फोन उठाओ. सिए बुलबुली ना
ಎಂದು ನಿನ್ನ ನೋಡಿದ ಹಾಗೆ ನನ್ನಲ್ಲಿ ಎಂದು ಹೀಗೆ ಮಾಡಿದ ಹಾಗೆ ಅಂತರಾಳದ ಕೋಣೆಗೆ ನೀನು ಸಿಂಧೂರ, ಯಾಕೋ ಈ ವಾತಾವರಣ ನೋಡಿದ್ರೆ ಮಳೆ ಬರೋ ಹಾಗೆ ಕಾಣ್ತಾ ಇದೆ. ಇಲ್ಲೇ ನಮ್ಮ ಎಸ್ಟೇಟ್ನಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಹೋಗ್ತಾ. ಅಯ್ಯೋ ಬೇಡ ರಿಷಿ ಬೇಡ. ಯಾಕಂದ್ರೆ ಮನೆಯಲ್ಲಿ ನನ್ನ ಅಣ್ಣ ನನಗೋಸ್ಕರ ಕಾಯ್ತಾ ಇರ್ತಾನೆ. ನಾನಿನ್ನು ಹೋಗಿ ಬರಲೇ? ಸರಿ, ಮಳೆ ನಿಂತ ನಂತರ ನಾನೇ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ನಡಿ ಹೋಗೋಣ. ಬನ್ನಿ.